ಹಳ್ಳಿ ವ್ಯೂಸ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನಿವತ್ತು ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಸಾಂಬಾರು ಬಳ್ಳಿ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಇದು ಶೀತ ನೆಗಡಿಗೆ ಉತ್ತಮ ಔಷಧವಾಗಿದೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಲೆಯ ಮೇಲೆ ಒಂದು ಬಾಣಲೆ ಇಟ್ಟು 1 ಚಮಚ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಕರಗಿದ ನಂತರ 1 ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೆಂಪಾಗೋ ತನಕ ಹುರಿದುಕೊಳ್ಳಿ. ಈಗ ಚೆನ್ನಾಗಿ ತೊಳೆದಿರುವಂತಹ ದೊಡ್ಡ ಪತ್ರೆ ಎಲೆನ ಹಾಕ್ತಾ ಇದ್ದೇನೆ. ಒಂದು 9 ರಿಂದ 10 ಎಲೆ ತಗೊಂಡಿದ್ದೀನಿ. ಇದನ್ನು ಸಣ್ಣ ಬೆಂಕಿಯಲ್ಲಿ ಹುರಿದುಕೊಳ್ಳಿ. ಇದೀಗ ಆಗಿದೆ. ಈಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಕಾಯಿ ತುರಿನ ಸೇರಿಸ್ತಾ ಇದ್ದೇನೆ. ಹಾಗೆ ಹುರಿದಿಟ್ಕೊಂಡಂತಹ ಮಸಾಲೆಗಳನ್ನೆಲ್ಲ ಸೇರಿಸ್ತಾ ಇದ್ದೇನೆ. ಇದಕ್ಕೆ 1 ಚಮಚ ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಕಡೆದಂತಹ ಮಜ್ಜಿಗೆಯನ್ನು ತಗೊಳ್ತಾ ಇದ್ದೇನೆ. 1 ಲೋಟ ಮಜ್ಜಿಗೆ ತಗೊಂಡಿದ್ದೇನೆ. ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ. ನೋಡಿ ಇದೀಗ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ತಂಬುಳಿ ರೆಡಿ ಆಗುತ್ತೆ. ಬನ್ನಿ ಒಗ್ಗರಣೆ ಮಾಡ್ಕೊಂಬರೋಣ. 1 ಚಮಚ ತುಪ್ಪವನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆ ಸಂಟಿಗೆ. 1/4 ಚಮಚ ಸಾಸಿವೆನ ಸೇರಿಸ್ತಾ ಇದ್ದೇನೆ. 1/4 ಚಮಚ ಜೀರಿಗೆನ ಹಾಕ್ತೀನಿ. 1 ರಿಂದ 2 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. 5 ರಿಂದ 6 ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ತಂಬುಳಿಗೆ ಸೇರಿಸ್ಕೊಳ್ಳೋಣ. ಈಗ ಆರೋಗ್ಯಕರವಾದ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ರೆಡಿ ಇದೆ. ಅನ್ನಕ್ಕೆ ಈ ತಂಬುಳಿ ಒಳ್ಳೆ ಕಾಂಬಿನೇಷನ್. ಯಾರ್ಯಾರಿಗೆ ಇವತ್ತು ನನ್ನ ಈ ರೆಸಿಪಿ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ತಂಬುಳಿನ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.